ಡಿ ಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣ ಆಗಿದೆ ಈ ಪರಿಷತ್ನ ಎಲೆಕ್ಷನ್. ಗೆಲ್ಲಲೇಬೇಕು. ಇದು ಸಿಎಂ ಆದ ಬಳಿಕ ಎದುರಿಸುತ್ತಿರುವಂತಹ ಮೊದಲ ಚುನಾವಣೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೊದಲ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. 5ನೇ ಅಭ್ಯರ್ಥಿಯಾಗಿ ಬೆಂಬಲಿಗ ವಿನಯ್ ಕಾರ್ತಿಕ್ ಅಖಾಡಕ್ಕಿಳಿದಿದ್ದಾರೆ. ಈ ಮೂಲಕ ಸಂಘಟನಾ ಚತುರ ಡಿಕೆಶಿಗೆ ಈ ಎಲೆಕ್ಷನ್ ಪ್ರತಿಷ್ಠೆಯ ಕಣ. ಬೆಂಬಲಿಗನ ಪರ ಮತಗಳನ್ನು ಸೆಳೆಯೋದಕ್ಕೆ ರಣತಂತ್ರವನ್ನು ಹೆಣೆದಿದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರನ್ನ ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕಿರೋದು. ಸದ್ಯ ಪಕ್ಷಗಳ ಬಲಾಬಲದ ಲೆಕ್ಕಾಚಾರ ಒಂದು ಕಡೆ ಇದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವಿಗೆ 3 ಮತಗಳು ಬೇಕು. ಅಭ್ಯರ್ಥಿ ಬಳಿ ಉಳಿದಿರುವ ಮತಗಳು ಕೇವಲ 26, 5ನೇ ಅಭ್ಯರ್ಥಿ ಹತ್ರ. ಹೀಗಾಗಿ 3 ಮತಗಳಿಗೆ ಬಿಜೆಪಿ ಜೆಡಿಎಸ್ ಶಾಸಕರತ್ತ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಆ 3 ಮತಗಳನ್ನ ಪಡ್ಕೊಂಡ್ರೆ 5ನೇ ಅಭ್ಯರ್ಥಿ ಕೂಡ ಗೆಲ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರತಿಷ್ಠೆ, ಮೊದಲ ಚುನಾವಣೆ. ಈ ಚುನಾವಣೆಯಲ್ಲಿ ಏನು ಅಂತ ತೋರಿಸ್ಬೇಕು. ಹಾಗಾಗಿ ಏನು ಮಾಡಬೇಕು? ಕಾಂಗ್ರೆಸ್ಸು ಬಿಜೆಪಿಯ ಯಾರ್ಯಾರಿದ್ದಾರೆ ಶಾಸಕರು ಸೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಆ ರೀತಿಯಲ್ಲಿ ರಣತಂತ್ರವನ್ನು ಹೆಣೆದಿದ್ದಾರೆ ಡಿ ಕೆ ಶಿವಕುಮಾರ್. ಅದಕ್ಕಾಗಿಯೇ 5ನೇ ಅಭ್ಯರ್ಥಿಯನ್ನು ಹಾಕಿದ್ದು. ಅದು ಕೂಡ ಆಪ್ತನನ್ನೇ ಕಣಕ್ಕಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಪಕ್ಷದ ಬಲಾಬಲದ ಲೆಕ್ಕಾಚಾರ ಕೂಡ ಜೋರಾಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಸೆಳೆಯುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಒಂದು ವೇಳೆ ಯತ್ನಾಳ್ ಒಪ್ಕೊಳ್ಳಿಲ್ಲ ಅಂದರೆ ಜಿ.ಟಿ. ದೇವೇಗೌಡರು ಅವ್ರಿಗೂ ಕೂಡ ಗಾಳ ಹಾಕಬೇಕು. ಎಸ್.ಟಿ. ಸೋಮಶೇಖರ್ ಈಗಾಗಲೇ ಕೂಡ ಕಾಂಗ್ರೆಸ್ ಪರವಾಗಿ ಓಡಾಟವನ್ನು ಮಾಡ್ತಿದ್ರು. ಹೆಬ್ಬಾರ್ ಅವರು ಕೂಡ ಓಡಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ. ಆದರೆ ಬಸನಗೌಡ ಪಾಟೀಲ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ಸುಳ್ಳು. ಅದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಕೇಳೋದೇ ಇಲ್ಲ ಬಿಡಿ. ಆದರೆ ಎಲ್ಲೋ ಒಂದು ಕಡೆ ನೋಡೋಣ, ಪ್ರಯತ್ನ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅಕಸ್ಮಾತ್ ಬಸನಗೌಡ ಪಾಟೀಲ್ ಒಪ್ಕೊಳ್ಳಿಲ್ವಾ, ಜಿ.ಟಿ. ದೇವೇಗೌಡರಿದ್ದಾರೆ, ಅವ್ರ ಜೊತೆಗೆ ಇನ್ನೂ ಹಲವರನ್ನ ಸೇರಿಸ್ಕೊಂಡು ಗಾಳ ಹಾಕಿ 3 ಮತಗಳನ್ನು ಪಡ್ಕೊಂಡು 5ನೇ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಪರಿಷತ್ನ ಚುನಾವಣಾ ಅಖಾಡ ರಂಗೇರಿರುವಂಥದ್ದು. ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕು 5 ಅಭ್ಯರ್ಥಿಗಳನ್ನು ಅಂತ ಡಿ ಕೆ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಏನೋ ಸಂಪುಟ ವಿಸ್ತರಣೆಗೆ ಶಾಸಕರ ಬೇಡಿಕೆ ಕೂಡ ಹೆಚ್ಚಳ ಆಗಿರುವಂಥ ಹಿನ್ನೆಲೆ ಈಗ ಪೈಪೋಟಿ ಜೋರಾಗಿದೆ. ದೆಹಲಿಗೆ ತೆರಳೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿದ್ದಾರೆ. 2ನೇ ಹಂತದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಏನು ಮಾಡಬೇಕು ಅಂತ. ಜೂನ್ 11ರಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್. ಪ್ರಧಾನಿಯವರ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ವರಿಷ್ಠರನ್ನು ಕೂಡ ಭೇಟಿ ಮಾಡ್ತಾರೆ ಸಿಎಂ ಡಿ ಕೆ ಶಿವಕುಮಾರ್. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. 2ನೇ ಹಂತದಲ್ಲಿ ಏನು ಮಾಡಬಹುದು, ಯಾರ್ಯಾರಿಗೆ ಅವಕಾಶವನ್ನು ಕೊಡಬೇಕು ಅಂದರೆ ಮೊದಲೇ ಕೂಡ ಮಾತುಕತೆ ಆಗಿರುತ್ತೆ. 1 ಹಂತ 2 ಹಂತ ಅಂತ. ಮೊದಲ ಹಂತದಲ್ಲಿ ಕಾಂಗ್ರೆಸ್ನ ಮುಖ್ಯ ನಾಯಕರಿಗೆ, ಮೇನ್ ಲೀಡರ್ಸ್ಗಳೇನಿದ್ರು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು 2ನೇ ಹಂತದಲ್ಲಿ ಯಾರ್ಯಾರಿಗೆ ಮಾತು ಕೊಟ್ಟಿದ್ವಿ ಅವರು ಕೊಡ್ತಾರಾ, ಹೊಸಬರಿಗೆ ಕೊಡ್ತಾರಾ, ಅಥವಾ ಈಗ ಅಸಮಾಧಾನ ಹೊಂದಿದಾರಲ್ಲ ಅವ್ರಿಗೆ ಕೊಡ್ತಾರಾ, ಈ ರೀತಿಯ ಚರ್ಚೆಗಳಿದ್ದಾವೆ. ಲಾಬಿ ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಈ ದೃಷ್ಟಿಲಿಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಫೈನಲ್ ಮಾಡ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮತ್ತೊಂದೆಡೆ ಗುರುವಾರ ದಿಲ್ಲಿಗೆ ಪರಮೇಶ್ವರ್, ಬಿ ಕೆ ಹರಿಪ್ರಸಾದ್ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆ, ಪಕ್ಷ ನಿಷ್ಠರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ರಾಹುಲ್ ಗಾಂಧಿ, ಖರ್ಗೆ, ಕೆ ಸಿ ವೇಣುಗೋಪಾಲ್ಗೆ ಮನವಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತೊಂದೆಡೆ ಈ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆಯಲ್ಲ, ಅವಕಾಶ ಯಾರಿಗೆ ಕೊಡಬೇಕು ಅಂತ, ಅದ್ರ ಬಗ್ಗೆನೂ ಕೂಡ ಸಲಹೆ ಸೂಚನೆಗಳನ್ನು ಕೊಡಬಹುದು, ಸ್ವೀಕಾರ ಮಾಡೋದು ಕೂಡ ಬಹುದು. ಹಾಗಾಗಿ ಪರಮೇಶ್ವರರು, ಬಿ ಕೆ ಹರಿಪ್ರಸಾದ್ ಇವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಫೈನಲ್ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ನಾಯಕರಿಗೆ 2ನೇ ಹಂತದಲ್ಲಿ, ಯಾಕಂದರೆ ಈಗಾಗಲೇ ಹಲವು ಇಲಾಖೆಗಳಲ್ಲಿ ಸಚಿವರೇ ಇಲ್ಲ.
ಇನ್ನೆಂಥ ಸರ್ಕಾರ ಇದು? ನಿನ್ನೆ ಕೂಡ ಪವರ್ ಫೋಕಸ್ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನು ಚರ್ಚೆ ಮಾಡಿದಿರಿ. ಶಿಕ್ಷಣ ಇಲಾಖೆಯಲ್ಲಿ ಸಚಿವರೇ ಇಲ್ಲ, ಬೇಕಾಗಿರೋದು ಯಾವ ಇಲಾಖೆಗೆ ಆ ಇಲಾಖೆ ಬಗ್ಗೆ ಚರ್ಚೆ ಮಾಡಿ ಕೊಡಿ, ಯಾರು ಇಲ್ಲ, ಯಾರು ಸಿಗ್ತಾ ಇಲ್ಲ. ಆ ವಿಚಾರ ಆದಷ್ಟು ಬೇಗ ಇದ್ರ ಬಗ್ಗೆ ಫೈನಲ್ ಆಗಿ ಮಾಡ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ.